ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್ ಶೆಟ್ಟಿ ಮಾತಾಡ್ತಾ ಇರೋದು. ಇದು ಬಾಳೆ ತೋಟ ನಮ್ಮದು. ಇದು ನಾಟಿ ಮಾಡಿ ಆಲ್ಮೋಸ್ಟ್ ನಮಗೆ 3 ಮಂತ್ಸ್ ಆಗಿದೆ. 3 ಮಂತ್ಸ್ಗೆ ನಮ್ಮದು ಬಾಳೆ ಕಂಬ ಹೆಂಗೆ ಬಂದಿದೆ ನೋಡಿ. ಆಲ್ಮೋಸ್ಟ್ 4 ಅಡಿ ಇದೆ. ಕಾಂಡ ನೋಡಿ ಎಷ್ಟು ದಪ್ಪಕ್ಕೆ ಬಂದಿದೆ. ಯಾವಾಗಲೂ ನಮಗೆ ಇಳುವರಿ ಚೆನ್ನಾಗಿ ಬರಬೇಕು ಅಂದರೆ ಅದ್ರ ಕಂಬ ಎಷ್ಟು ದಪ್ಪಕ್ಕೆ ಬರುತ್ತೆ ಅದು ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಇಳುವರಿ ಬರುತ್ತೆ ಎಷ್ಟು ಕೆಜಿ ಬರುತ್ತೆ ಏನೋ ಇಲ್ಲ ಅಂದ್ಬಿಟ್ಟು 15 ಕೆಜಿಯಿಂದ 20-25 ಕೆಜಿ ತನಕ ಇದು ಇಳುವರಿ ಬರುತ್ತೆ. ಈ ಥರ ನಮಗೆ ಗ್ರೋತ್ ಆಗೋಕ್ಕೆ ಏನಪ್ಪ ಕಾರಣ ಅಂತಂದರೆ ಎಲ್ಲರೂ ಸಿಂಗಲ್ ಲ್ಯಾಟ್ರ್ ಬಿಡ್ತಾರೆ. ಅದಕ್ಕೆ ನೀರು ಚೊಟ್ಟೋದಕ್ಕೆ ನಾನು ಇದಕ್ಕೆ ಡಬಲ್ ಲ್ಯಾಟ್ರ್ ಬಿಟ್ಟಿದ್ದೀನಿ. ಡಬಲ್ ಲ್ಯಾಟ್ರ್ ಬಿಟ್ಟರೆ ಈ ಬಿಸಿಲು ಕಾಲದಲ್ಲಿ ನೀರು ಜಾಸ್ತಿ ಚೊಟ್ಟೋದಕ್ಕೆ ಎಷ್ಟು ಬೇಕೋ ನೀರು ಅಷ್ಟಕ್ಕೆ ಸಂಪೂರ್ಣವಾಗಿ ಸಾಕಾಗುತ್ತೆ. ಸಿಂಗಲ್ ಲ್ಯಾಟ್ರ್ ಬಿಟ್ಟರೆ ಅದಕ್ಕೆ ನೀರು ಸಾಕಾಗ್ದೇ ಗ್ರೋತ್ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಒಂದು ಕಂಬ ಅಂತಲ್ಲ, ಎಲ್ಲ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ಬಂದಿದೆ. ನಮ್ಮದು ಏನು ಮಾರಿ ಅಂತಾರೆ ಏನಿಲ್ಲ, ಚೆನ್ನಾಗಿದೆ ನೋಡಿ, ಸಖತ್ತಾಗಿ ಬಂದಿದೆ. ಮಾತ್ರ ಈ ಸತಿ ಇಳುವರಿ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈಗ ಲಾಸ್ಟ್ ಆಲ್ಮೋಸ್ಟ್ ಎಲ್ಲ ನಮಗೆ ಒಂದು 15 ಕೆಜಿ 18 ಕೆಜಿ ಬರ್ತೈತೆ ಇದು ನೇಂದ್ರ ಚಿಪ್ಸ್ಗೆ ಹೋಗೋಂಥದ್ದು. ಸೊ ಇವಾಗ ನಮಗೆ ಇದು ಬೇರೆ ಕಡೆ ತರಿಸಾಕಿರೋದು ಕಟ್ಟೆ. ಸೊ ಚೆನ್ನಾಗಿ ಬರುತ್ತೆ ಇದು, ಏನಿಲ್ಲ, ಒಂದು ಆಲ್ಮೋಸ್ಟ್ ನಮಗೆ ಒಂದು 20-22 ಕೆಜಿ ತನಕ ಇಳುವರಿ ಬರುತ್ತೆ. ಚೆನ್ನಾಗಿದೆ. ನೀವು ಅಷ್ಟೇ ಯಾವ ಥರ ನಾವು ಇದಕ್ಕೆ ಗೊಬ್ಬರ ಏನು ನಮಗೆ ಸರ್ಕಾರಿ ಗೊಬ್ಬರ ಏನು ಹಾಕಿಲ್ಲ, ದನದ ಗೊಬ್ಬರ ಹಾಕಿದ್ದೀವಿ. ನೆಕ್ಸ್ಟು ಇದು ಜೀವಾಮೃತ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮದು ಏನು ಒಪಿನಿಯನ್ ಇದೆ ಹೇಳಿ, ಜೀವಾಮೃತ ಕೊಟ್ಟರೆ ಚೆನ್ನಾಗಿ ಬರುತ್ತಾ ಹಿಂಗೆ ಅಂತ ನೀವು ಕಮೆಂಟ್ ಮಾಡಿದ್ರೆ ನಮಗೆ ಮತ್ತು ವಿಡಿಯೋ ನೋಡೋರಿಗೆ ಇಬ್ಬರಿಗೂ ಅನುಕೂಲ ಆಗುತ್ತೆ. ಧನ್ಯವಾದಗಳು ಸ್ನೇಹಿತರೆ.